18th ವರ್ಲ್ಡ್ ಫಿಸಿಯೋಥೆರಪಿ ಡೇ ಇದೆ. ಅದರ ಸಂದರ್ಭವಾಗಿ ಪ್ರತಿ ವರ್ಷ ನಾವು ಫ್ರೀ ಫಿಸಿಯೋಥೆರಪಿ ಕ್ಯಾಂಪ್ನ ಮಾಡ್ತಾ ಇದ್ದೀವಿ. ಬಟ್ ಈ ಸತಿ ವಿ ವಾಂಟೆಡ್ ಟು ಸ್ಪ್ರೆಡ್ ದ ವರ್ಡ್, ಅಂದರೆ ಜಾಸ್ತಿ ಮಂದಿಗೆ ಸ್ಪ್ರೆಡ್ ಮಾಡಲಿಕ್ಕೆ ನಾವು ಪ್ರೆಸ್ ಮೀಟ್ ಕಂಡಕ್ಟ್ ಮಾಡಿಬಿಟ್ಟು ಈ ಥರ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಯಾವ ಹಾಸ್ಪಿಟಲ್? ಅನಂತ ವಾಸುದೇವ್ ಹಾಸ್ಪಿಟಲ್, ಆಪೋಸಿಟ್ BPSC ಸ್ಕೂಲ್, ಅನಂತಪುರ ರೋಡ್. ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 4 o'clock ವರೆಗೂ ಇದೆ. ಆವತ್ತಿನ ದಿನ ಫ್ರೀ ಕನ್ಸಲ್ಟೇಷನ್, ಅಸೆಸ್ಮೆಂಟ್ ಆ್ಯಂಡ್ ಟ್ರೀಟ್ಮೆಂಟ್ ನಡೆಯುತ್ತೆ. ಯಾರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂಯೇಷನ್ ನೆಸೆಸಿಟಿ ಇದೆನೋ ಅದು ಅವ್ರು ಫುಲ್ ವೀಕು ಫ್ರೀ ಆಗಿನೇ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು ಗುರಿ ಏನಂದ್ರೆ, ಒಂದ್ಸಲ ಪೇಷಂಟ್ ಬಂದ್ರೆ ಅವ್ರಿಗೆ ಎಲ್ಲ ತರದ್ದು ಚಿಕಿತ್ಸೆ ಅಂಡರ್ ಒನ್ ರೂಫ್, ಒಂದೇ ಕಡೆ ಎಲ್ಲಾ ಚಿಕಿತ್ಸೆ ಕೊಡುವಂತ ಫೆಸಿಲಿಟಿ ಇರಬೇಕನ್ನೋ ಒಂದು ಉದ್ದೇಶದಿಂದ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ಆರ್ಥೋಪೆಡಿಕ್ ಇಂದ ಸ್ಟಾರ್ಟ್ ಆಯ್ತು. ಅದ್ರ ಜೊತೆಗೆ ಜನರಲ್ ಫಿಸಿಷಿಯನ್ ಅಂದ್ರೆ ಡಯಾಬಿಟಿಸ್, ಶುಗರ್, BP ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡೋ ಫಿಸಿಷಿಯನ್ ಇದ್ರು. ಆಮೇಲೆ ಪಿಡಿಯಾಟ್ರಿಷಿಯನ್ ಬಂದ್ರು. ಅದ್ರ ಜೊತೆಗೆ ಈಗ ಕ್ಯಾನ್ಸರ್ ಸರ್ಜರಿ, ಬ್ರೈನ್ ಸರ್ಜರಿ, ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಮತ್ತೆ ಲ್ಯಾಪ್ರೋಸ್ಕೋಪಿ ಸರ್ಜರಿ, ಲೇಸರ್ ಸರ್ಜರಿ, ಮತ್ತೆ ICU ಫೆಸಿಲಿಟಿ, ಸೊ ENT, ಅದ್ರ ಜೊತೆಗೆ ಪಲ್ಮನಾಲಜಿ ಮತ್ತೆ ನ್ಯೂರಾಲಜಿ, ಎಲ್ಲ ತರದ್ದು ಚಿಕಿತ್ಸೆನೇ ಇದೆ. ಮತ್ತೆ ಇದು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಂಟಿಗ್ರಲ್ ಪಾರ್ಟ್, ಎಲ್ಲದಕ್ಕೆ ನಮ್ಗೆ ಸಹಾಯಬೇಕಾಗುತ್ತೆ ಫಿಸಿಯೋಥೆರಪಿಸ್ಟ್. ಸೊ ಅದಕ್ಕಾಗಿ ಡೇ 1 ಇಂದ, ಮೊದಲನೇ ದಿನದಿಂದ ಈ ಒಂದು ಜಾಗ ಫಿಸಿಯೋಥೆರಪಿಗೆ ಅಂತ ನಾವು ಸೆಟ್ ಮಾಡಿ ಒಂದು ಜಾಗವನ್ನು ಇಲ್ಲಿ ಅವರಿಗೆ ಕೊಟ್ಟಿದ್ದೀವಿ. ಸೊ ಡಾಕ್ಟರ್ ಪ್ರಣತಿ ಮೇಡಮ್ ಮತ್ತೆ ಸ್ಟಾರ್ಟಿಂಗ್ ಇಂದ ಇದ್ದಾರೆ. ಓಕೆ, ಸೊ ಫಿಸಿಯೋಥೆರಪಿ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಅಂತ. ಓಕೆ, ನಮ್ಮ ಆರ್ಥೋಪೆಡಿಕ್ ಇದರಲ್ಲಿ ಆರ್ಥೋಪೆಡಿಕ್ ಅಂದ್ರೆ ಇದು ಮೂಳೆ ಚಿಕಿತ್ಸೆ. ಇದರಲ್ಲಿ ಹೇಳ್ಬೇಕಂದ್ರೆ ಸರ್ಜರಿ ಒಂದು ಭಾಗ, ನಾವು ಫಿಕ್ಸ್ ಮಾಡ್ತೀವಿ, ಫ್ರಾಕ್ಚರ್ ಫಿಕ್ಸ್ ಮಾಡ್ತೀವಿ, ಪೇಷಂಟ್ ನೋಲ್ದಂಗ್ ಮಾಡ್ತೀವಿ. ಬಟ್ ಮೂವ್ಮೆಂಟ್ಗೆ ಪೇಷಂಟ್ ಮೂವ್ ಆಗ್ಬೇಕು, ಕಾಲ್ ಮಾಡಿಸ್ಬೇಕು, ಕೈ ಮಾಡಿಸ್ಬೇಕು, ನಡಿಬೇಕಂದ್ರೆ ಫಿಸಿಯೋಥೆರಪಿ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಸರ್ಜರಿ ಒಂದು ಭಾಗ ಆದ್ರೆ ಪೇಷಂಟ್ ರಿಕವರಿಗೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಆದ ಇದು. ಸೊ ಈ ಫಿಸಿಯೋಥೆರಪಿ ನಮ್ಮ ಆರ್ಥೋಪೆಡಿಕ್, ಆಕ್ಚುಲಿ ನಾನು ಬಹಳಷ್ಟು ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ತೇನೆ. ಮಕ್ಕಳಲ್ಲಿ ಹುಟ್ಟಿಕೆಯಿಂದ ಬಂದಿರೋ ತೊಂದರೆಗಳು, ಬೆಳವಣಿಗೆ ಆಗಲ್ಲಿ ಬರುವಂತ ತೊಂದರೆಗಳು, ಆ ತರದ್ದು ತೊಂದರೆಗಳು ಬಹಳಷ್ಟು ಚಿಕಿತ್ಸೆ ಮಾಡ್ತೀವಿ. ಸೊ ಹುಟ್ಟಿದ ಮಗು 10 ದಿವಸ ಮಗುವಿಂದ 95 ವರ್ಷ 100 ವರ್ಷ ಪೇಷಂಟ್ ವರ್ಗು ಆಪರೇಷನ್ ಮಾಡಿದ್ವಿ. ಸೊ ಅಂತ ಪೇಷಂಟ್ ಎಲ್ಲದಕ್ಕೂ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ಇಲ್ಲಿ ಆತರ ಎಲ್ಲ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡೋಂಥ ಫೆಸಿಲಿಟಿ ನಮ್ಮ ಆರ್ಥೋಪೆಡಿಕ್ ಅಲ್ಲಿ ತೊಂದರೆ ಬರೋಂಥ ಫೆಸಿಲಿಟಿ ಟ್ರೀಟ್ಮೆಂಟ್ ಮಾಡಕ್ ಇಲ್ಲಿ ಫಿಸಿಯೋಥೆರಪಿ ನಡೆಯುತ್ತೆ. ಸೊ ಈಗ ನೋಡಿರ್ಬೋದು ಮಗು ಸೆರೆಬ್ರಲ್ ಪಾಲ್ಸಿ ಅಂತ ಇದೆ. ಸೊ ಅದು ದೊಡ್ಡವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ಯಾರಾಲಿಸಿಸ್ ಸ್ಟ್ರೋಕ್, ಮಕ್ಕಳಿಗೆ ಬರೋಂಥ ಪ್ಯಾರಾಲಿಸಿಸ್ ಸೆರೆಬ್ರಲ್ ಪಾಲ್ಸಿ. ಆ ತರದ ಮಕ್ಕಳಿಗೆ ಸುಮಾರು ವರ್ಷ ಬೇಕಾಗುತ್ತೆ, ಬಹಳ ತಾಳ್ಮೆ ಬೇಕಾಗುತ್ತೆ ಆ ತರ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡ್ಬೇಕಂದ್ರೆ. ಸೊ ಆ ಒಂದು ಫೆಸಿಲಿಟಿ ಡಾಕ್ಟರ್ ಪ್ರಣತಿ ಅವ್ರ ಟೀಮ್ ಅವರು ಇಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಹೋದ ತಿಂಗಳು 3 ಪೇಷಂಟ್ ಇದ್ರು. ಒಬ್ಬರು 70, ಇನ್ನೊಬ್ಬರು 75, ಇನ್ನೊಬ್ಬರು 87 years. ಎಲ್ಲರಿಗೂ ಯೂಶಲಿ ಹಿಪ್ ಫ್ರಾಕ್ಚರ್ ಆಗುತ್ತೆ. ಸೊ ಅಂತ ಪೇಷಂಟ್ಸ್ಗೆ ನಾವು ಆಪರೇಷನ್ ಮಾಡಿದ್ಮೇಲೆ ನೋವು ಇರುತ್ತೆ ಸ್ವಲ್ಪ. ಅವ್ರು ಕೇರ್ಫುಲ್ ಆಗಿ ಫಸ್ಟ್ ಕುಂದಿರ್ಸೋದು, ಆಮೇಲೆ ನಿಂದಿರ್ಸೋದು, ಬಾತ್ರೂಮ್ ವರೆಗೆ ಹೋಗೋದು. ಸೊ ಅಂತದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ, ಮತ್ತೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತ ಮೊಣಕಾಲೆಲ್ಲ ಸೌದಿರುತ್ತೆ, ಮತ್ತೆ ಜಾಯಿಂಟ್ ರಿಪ್ಲೇಸ್ ಮಾಡಿ. ಸೊ ಅಂತ ಪೇಷಂಟ್ಸ್ಗೆ ರಿಕವರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಸ್ಪೋರ್ಟ್ಸ್ ಇಂಜರಿ ನೀ ಲಿಗಮೆಂಟ್ಸ್ ಇಲ್ಲ ಶೋಲ್ಡರ್ ಲಿಗಮೆಂಟ್ ಇಂಜರಿ ಆಗುತ್ತೆ, ಆಕ್ಸಿಡೆಂಟ್ ಆದ್ಮೇಲೆ ಆಗುತ್ತೆ. ಸೊ ಅಂತವ್ರಿಗೂ ನಾವು ಆರ್ಥ್ರೋಸ್ಕೋಪಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಫಿಸಿಯೋಥೆರಪಿ ಬೇಕು. ಸೊ ಪ್ರತಿಯೊಂದು ಭಾಗ, ಸೊ ವಾಟ್ ವಿ ಸೇ ಇಸ್ ಫಿಸಿಯೋಥೆರಪಿ ಅಂತ ಇಂಟಿಗ್ರಲ್ ಪಾರ್ಟ್ ಆಫ್ ನಮ್ಮ ಆರ್ಥೋಪೆಡಿಕ್ಸ್. ಅದೇ ತರ ಬೇರೆ ಸ್ಪೆಷಾಲಿಟಿ ಇಟ್ಸ್ ವೆರಿ ಇಂಟಿಗ್ರಲ್ ಪಾರ್ಟ್. ಸೊ ಈ ಒಂದು ಫಿಸಿಯೋಥೆರಪಿ ದಿನಾಚರಣೆ, ವಿಶ್ವ ಫಿಸಿಯೋಥೆರಪಿ ದಿನಾಚರಣೆಯ ಸಂದರ್ಭವಾಗಿ ಸೊ ಎಲ್ಲರಿಗೂ ಇದೊಂದು ಮಾಹಿತಿ ಹೋಗ್ಲಿ. ಮತ್ತೆ ಫಿಸಿಯೋಥೆರಪಿ ಅಂದ್ರೆ ಬರೇ ತೊಂದರೆ ಬಂದವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದಲ್ಲ, ತೊಂದರೆ ಬರಲ್ದಿರ್ಲಿಕ್ಕೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ಪ್ರಿವೆಂಟಿವ್ ಕೇರ್ ಅಂದ್ರೆ ಒಬ್ಬ ಟೀಚರ್ ಇರ್ತಾರೆ, ಅವ್ರು ಕುಂತು ಕಾಲ್ ನೋವು ಬೆನ್ನೋ ಬರುತ್ತೆ, ಅವ್ರಿಗೆ ಯಾವ ತರ ಎರ್ಗೋನಮಿಕ್ಸ್ ಅಂತ ಯಾವ ತರ ಅವ್ರು ಕೂಡಬೇಕು, ಯಾವ ತರ ಪೋಸ್ಚರ್ ಮೇಂಟೈನ್ ಮಾಡಬೇಕು, ಅದು ಪ್ರಿವೆಂಟಿವ್ ಕೇರ್. ಇನ್ನೊಂದು ಟ್ರೀಟ್ಮೆಂಟ್. ಸೊ ಎಲ್ಲ ತರದ್ದು ಟ್ರೀಟ್ಮೆಂಟ್ಗೆ ಇಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕನ್ನೋದು ಈ ಕ್ಯಾಂಪ್. ಸರ್, ಪೀಡಿಯಾಟ್ರಿಕ್ ಆರ್ಥೋಪೆಡಿಷನ್ ಇರೋದ್ರಿಂದ ಎಲ್ಲ ಹುಟ್ಟಿದಾಗಿಂದ 18 ವರ್ಷದವರು ಹೆಂಗ್ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂಥವ್ರಿಗೆ ಸ್ವಲ್ಪ ಮಸಲ್ ವೀಕ್ನೆಸ್, ಜಾಯಿಂಟ್ ಪೇನ್ ಆ ಥರ ಇರೋರ್ಗೂ ಕೂಡ ನಮಗೆ ಫಿಸಿಯೋಥೆರಪಿ ಹೆಲ್ಪ್ ಮಾಡುತ್ತೆ.
ಇನ್ನೊಂದು ಅಂದ್ರೆ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರು ಸರ್. ಹುಟ್ಟಿದ ತಕ್ಷಣ ಮಗು ಅಳೋದಿಲ್ಲ, ಅಂಥವ್ರಿಗೆ ಏನಾಗ್ತದೆ ಫಿಟ್ಸ್ ಬರುತ್ತೆ. ಅದರಿಂದ ಮೆದುಳು ಬೆಳವಣಿಗೆ ಕಡಿಮೆ ಇರೋದ್ರಿಂದ ಅವ್ರಿಗೆ ಮಸಲ್ ವೀಕ್ನೆಸ್, ಜಾಯಿಂಟು, ಅವಕ್ಕೆಲ್ಲ ಸ್ಪಾಸ್ಟಿಸಿಟಿ ಅಂತ ಹೇಳ್ತೀವಿ. ಏನು ಕೈಕಾಲು ಮೂಮೆಂಟು ಅಥವಾ ನಿಂದೋದು, ಕುತ್ಕೊಳ್ಳೋದು, ನಡೆಯೋದು ಆಗೋದಿಲ್ಲ. ಅಂಥ ಮಕ್ಕಳಿಗೆ ನಾವು ಫಿಸಿಯೋಥೆರಪಿ ಕೊಡೋದ್ರಿಂದ ತುಂಬ ಬೆನಿಫಿಟ್ ಬರುತ್ತೆ. ಮಗು ಜಲ್ದಿ ಕೂಡೋದಾಗ್ಲಿ, ನಡೆಯೋದು, ಆಮೇಲೆ ಮುಂದೆ ಮಾತಾಡೋಕ್ಕೆ ಅದೆಲ್ಲ ಫಿಸಿಯೋಥೆರಪಿಯಿಂದ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದಂದರೆ ನ್ಯೂರಲಾಜಿಕಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂಥ ಮಕ್ಕಳು ಈಗ ಸ್ಪಾಸ್ಟಿಸಿಟಿ ಇರುತ್ತೆ, ಆಮೇಲೆ ಫ್ಲಾಪಿ ಚಿಲ್ಡ್ರನ್ ಇರ್ತಾರೆ, ಅವ್ರಿಗೂ ಕೂಡ ಈ ಫಿಸಿಯೋಥೆರಪಿಯಿಂದ ನಾವು ತುಂಬ ಬೆನಿಫಿಟ್ಸ್ ಇದೆ. ಮತ್ತು ಅವರು ಏನಂದರೆ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೋಬೋದು ಫಿಸಿಯೋಥೆರಪಿಯಿಂದ. ಒಂದೊಂದು ಸತಿ ಈ ಫಿಸಿಯೋಥೆರಪಿಯಿಂದ ಸರ್ಜರಿ ಕೂಡ ಮಾಡೋದನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದನ್ನು ಈ ಫಿಸಿಯೋಥೆರಪಿ ನಾವು ಹೇಳ್ಕೊಡ್ತೀವಿ, ಬಟ್ ಮನೇಲೂ ಕೂಡ ಈಗ CP ಚೈಲ್ಡ್ ಅಂತ ಹೇಳ್ತೀವಿ. ಅದಕ್ಕೆ ಮಗು ಕುತ್ಕೊಳ್ಳೋಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಆ ಮಗುವನ್ನು ನಾವು ಇಲ್ಲಿ ಹೇಳ್ಕೊಟ್ಟಿದ್ದನ್ನು ತಂದೆ ತಾಯಿಗಳು ಮನೆಯಲ್ಲಿ ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟು ಎಫರ್ಟ್ ಹಾಕಿರ್ತೀವೋ ಅದನ್ನು ಎಫರ್ಟ್ ಕೂಡ ಪೇರೆಂಟ್ಸ್ ಕೂಡ ಹಾಕಬೇಕಾಗತ್ತೆ. ಯಾಕಂದರೆ ಆ ಥರ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ತುಂಬ ಪೇಷನ್ಸ್ ಬೇಕು. ಸೊ ಈಗ ಅವು ಕೂತ್ಕೊಳ್ಳಲ್ಲ, ನಡೆಯಲ್ಲ, ಆಮೇಲೆ ಮಾತಾಡಕ್ ಬರಲ್ಲ, ಏನು ಹೇಳಲ್ಲ. ಸೊ ಅದಕ್ಕೆ ಈ ಫಿಸಿಯೋಥೆರಪಿ ಜೊತೆಗೆ ಮನೆಯಲ್ಲೂ ಕೂಡ ನಾವು ಏನು ಇಲ್ಲಿ ಹೇಳ್ಕೊಟ್ಟಿರ್ತೀವೋ ಮೇಡಮ್ ಕೂಡ ಹೇಳ್ಕೊಡ್ತಾರೆ. ಅದನ್ನ ನೀವು ಮನೆಯಲ್ಲಿ ಕಂಟಿನ್ಯೂ ಮಾಡಬೇಕು. ಸೊ ದಟ್ ಅವು ಕೂಡ ಸ್ವಲ್ಪ ಬೇರೆ ಮಕ್ಕಳ ಜೊತೆಗೆ ಅವರು ಕೂಡ ಬೆಳವಣಿಗೆ ಇಂಪ್ರೂವ್ಮೆಂಟ್ ಆಗ್ಬೋದು. ನಾನು ಬಳ್ಳಾರಿಯಲ್ಲಿ ಕ್ಯಾನ್ಸರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದು ಒಂದು 20 years ಆಯ್ತು, 20 ವರ್ಷ ಆಯ್ತು. ನಾನು ಇಲ್ಲಿ ಇನ್ಸ್ಟಿಟ್ಯೂಷನ್ಗೆ 3 ವರ್ಷದಿಂದ ಅಟ್ಯಾಚ್ ಆಗಿದ್ದೀನಿ. ನಾವು ಕ್ಯಾನ್ಸರ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಭಾಗಕ್ಕೆ ತೆಗೆದು ಅದಕ್ಕೆ ಆಮೇಲೆ ಮುಂದಿನ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತೀವಿ. ಬಟ್ ತೆಗೆಯುವಾಗ ಒಂದೊಂದ್ಸಲ ಏನ್ ಮಾಡ್ತೀವಿ, ನರ ಕೂಡ ತೆಗಿತೀವಿ, ನರ ಜೊತೆಗೆ ತೆಗಿತೀವಿ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಈಗ ನೆಕ್ ಸರ್ಜರಿ, ಬಾಯಿ ಕ್ಯಾನ್ಸರ್ ಇತ್ತು ಅಂದ್ರೆ ಅದ್ರ ಜೊತೆಗೆ ಇಲ್ಲಿ ಈ ಮಾಂಸಖಂಡದಾಗ ಇದ್ದಿದ್ದ ನರ ಕೂಡ ತೆಗಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಆ ನರ ಈ ಭುಜಕ್ಕೆ ಸಪ್ಲೈ ಆಗ್ತಾ ಇರ್ತಲ್ವಾ, ಅದು ವೀಕ್ನೆಸ್ ಬರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ನಾವು ಆಫ್ಟರ್ ಸರ್ಜರಿ ಮಾಡ್ತೀವಿ ಫಿಸಿಯೋಥೆರಪಿಯಿಂದ ಅದ್ರಲ್ಲಿ ಮತ್ತೆ ಬಲ ಬರಕ್ಕೆ ಅದೊಂದು ಪ್ರೋತ್ಸಾಹ ಕೊಡ್ತೀವಿ. ಸೊ ಫಿಸಿಯೋಥೆರಪಿ ನಮ್ಗೆ ಎಲ್ಲಾ ಸರ್ಜರಿಯಲ್ಲಿ ಕೂಡ ನಾಟ್ ಜಸ್ಟ್ ಬಾಯಿ ಕ್ಯಾನ್ಸರ್ ಆಗಲಿ, ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಆಗಲಿ, ಇನ್ನು ಸ್ತನ ಕ್ಯಾನ್ಸರ್ ಕೂಡ ಅಲ್ಲೂ ಕೂಡ ಹಾಗೆ ಆಗುತ್ತೆ. ಎಲ್ಲ ಕಡೆ ನರ ಬರ್ತದೆ ದೇಹದಲ್ಲಿ, ಎಲ್ಲ ಕೂಡ ಎಲ್ಲಿ ನರ ಬರುತ್ತೋ ಅಲ್ಲಿ ನಮ್ಗೆ ಫಿಸಿಯೋಥೆರಪಿ ಬೇಕಾಗತ್ತೆ. ಈಗ ಸಾರ್ಕೋಮಾಸ್ ಅಂತೀವಿ, ಆಸ್ಟಿಯೋಸಾರ್ಕೋಮಾಸ್ ಅಂತೀವಿ, ಆರ್ಥೋಪೆಡಿಕ್ಸ್ ಅವರೆಲ್ಲ ಈ ಮೋಲ್ಕಾಲ್ ಕ್ಯಾನ್ಸರ್ಸ್ ಇರ್ತಾವೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಆ ಭಾಗ ತೆಗೆದ ಮೇಲೆ ನಮ್ಗೆ ಮಗುಗೆ ನಡೆಕ್ಕೆ ಫಿಸಿಯೋಥೆರಪಿ ಅಂತ ಬೇಕಾಗುತ್ತೆ. ಸೊ ಫಿಸಿಯೋಥೆರಪಿ ನಮ್ಗೆ ಈವನ್ ಆಪರೇಷನ್ ಆಗೋದಕ್ಕಿಂತ ಮುಂಚೆ ಕೂಡ ನಮ್ ಶ್ವಾಸಕೋಶ, ಲಂಗ್ಸ್ ಅದ್ರ ಫಂಕ್ಷನ್ ಇಂಪ್ರೂವ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲಾಂಗ್ ಸರ್ಜರೀಸ್ ಇರ್ತಾವ, 5 hours 6 hours ಸರ್ಜರಿ ಇರ್ತಾವ. ಆಮೇಲೆ ಸರ್ಜರಿ ಆದ್ಮೇಲೆ ಕೂಡ ವೆಂಟಿಲೇಟರ್ ಮೇಲೆ ಹಾಕೋ ಪರಿಸ್ಥಿತಿ ಬರ್ತದೆ. ಸೊ ಶ್ವಾಸಕೋಶ ಚೆನ್ನಾಗಿದ್ರೆ ಮಾತ್ರ ನಮ್ಗೆ ಸಕ್ಸಸ್ಫುಲ್ ಸರ್ಜರಿ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಅದು ಕೂಡ ನಾವು ಫಿಸಿಯೋಥೆರಪಿ ಮೂಲಕನೇ ಶ್ವಾಸಕೋಶ ಶಕ್ತಿ ಬರಂಗ ನೋಡ್ತೀವಿ. ಆಪರೇಷನ್ ಮುಂಚೆ ಕೂಡ ನಾವು ಮಾಡಿಸ್ತೀವಿ, ಆಪರೇಷನ್ ಆದ್ಮೇಲೆ ಕೂಡ ರೆಸ್ಪಿರೇಟರಿ ಕೇರ್ ಫಿಸಿಯೋಥೆರಪಿಯಿಂದ ಮಾಡಿಸ್ತೀವಿ. ಸೊ ಇಂತಹ ಎಲ್ಲಾ ಬಾಡಿ ದೇಹ ಕ್ಯಾನ್ಸರ್ ಅಲ್ಲಿ ಕೂಡ ಯಾವ ಕ್ಯಾನ್ಸರ್ ಸರ್ಜರಿ ಕೂಡ ನಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೂ ಕಾರಣ ನಾವು ನಮ್ಗೆ ತುಂಬಾ ಚೆನ್ನಾಗಿ ಒಳ್ಳೆ ಟೀಮ್ ಇದೆ. ವಿ ಹ್ಯಾವ್ ಆಲ್ ದ ಎಕ್ವಿಪ್ಮೆಂಟ್ಸ್ ಹಿಯರ್, ಎಲ್ಲ ಲೇಸರ್ ಇದೆ, ಆಲ್ ಅಡ್ವಾನ್ಸ್ ಮಿಷನರಿ ಇದೆ. ವಿ ಯುಟಿಲೈಸ್ ಅಂಡ್ ವಿ ರಿಕ್ವೆಸ್ಟ್ ಆಲ್ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಫಿಸಿಯೋಥೆರಪಿ ಪಲ್ಮನಾಲಜಿಯಲ್ಲಿ ಎಂತ ಪೇಷಂಟ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಮೇನ್ಲಿ ICU ಪೇಷಂಟ್. ICU ಅಲ್ಲಿ ಇದ್ದಾಗ ಪೇಷಂಟ್ ಯಾವಾಗ್ಲೂ ಮಲ್ಕೊಂಡಿರ್ತಾರೆ. ಈ ಕಫ ಏನಿರುತ್ತೋ ಒಳಗಿಂದ ಹೊರಗೆ ತೆಗಿಯಕ್ಕಾಗಲ್ಲ. ಅದು ಇನ್ಸೈಡ್ ಡೆಪಾಸಿಟ್ ಆಗಿ ನಾವು ಎಷ್ಟು ಇಂಜೆಕ್ಷನ್ಸ್ ಕೊಟ್ಟರು, ಎಷ್ಟು ಆಂಟಿಬಯೋಟಿಕ್ ಕೊಟ್ಟರು, ಅದು ಮತ್ತೆ ಇನ್ಫೆಕ್ಷನ್ ಕ್ಲಿಯರ್ ಆಗಲ್ಲ. ಫಿಸಿಯೋಥೆರಪಿ ಟೆಕ್ನಿಕ್ಸ್ ಇರ್ತವೆ ತುಂಬಾ. ಇಲ್ಲಿ ನಮ್ ಫಿಸಿಯೋಥೆರಪಿ ಟೀಮ್ ಅವರು ICU ಪೇಷಂಟ್ಸ್ ಮ್ಯಾನೇಜ್ ಮಾಡುವಾಗ ಕಂಟಿನ್ಯೂಸ್ ಎವ್ರಿಡೇ 3 ವಿಸಿಟ್ಸ್ ಕೊಟ್ಟು ಆ ಕಫ ಏನಿರುತ್ತೋ ಅದನ್ನ ಹೊರಗೆ ತೆಗಿತಾರೆ. ಅದರಿಂದ ಇಂಪ್ರೂವ್ಮೆಂಟ್ ಯೂಶಲಿ 3 to 4 days ಅಲ್ಲಿ ಆಗೋ ಇಂಪ್ರೂವ್ಮೆಂಟ್ ಪ್ರಾಪರ್ ಫಿಸಿಯೋಥೆರಪಿ ಅದ್ರಲ್ಲಿ ಅರ್ಧ ಟೈಮಲ್ಲಿ ಆಗುತ್ತೆ. ಇದೊಂದು ಉಪಯೋಗ. ಮತ್ತು ಇನ್ನ ಓಲ್ಡ್ ಪೀಪಲ್ ನೋಡಿರ್ತೀರಿ, ಒಂದ್ ಏಜ್ ಬಂದ್ಮೇಲೆ ಆಯಾಸ ಆಗುತ್ತಂತ ನಡೆಯಲ್ಲ, ಅವ್ರ ಮನೇಲಿ ಕುತ್ಕೊಂಡ್ ಬಿಡ್ತಾರೆ. ಸೊ ಆಯಾಸ ಬರುತ್ತೆ. ಈ ಫಿಸಿಯೋಥೆರಪಿ ಇದ್ರೆ ಈ ಆಯಾಸ ಬಂದವ್ರು ಕುತ್ಕೊಂಡಾಗ ಮಸಲ್ ಲಾಸ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ. ಸೊ ಅವಾಗಿಂದ ಇನ್ನು ಅವರು ಹಂಗೆ ಐದರ್ ಕುತ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಬೆಡ್ ರಿಡನ್ ಆಗ್ಬಿಡ್ತಾರೆ. ಫಿಸಿಯೋಥೆರಪಿಯಲ್ಲಿ ತುಂಬಾ ಎಕ್ಸರ್ಸೈಸಸ್ ಇರ್ತಾರೆ. ಈ ಆಯಾಸ ಬಂದವ್ರಿಗೆ ಹೆಂಗ್ ಉಸಿರು ತಗೋಬೇಕು, ಹೆಂಗ್ ಬ್ರೀತಿಂಗ್ ಎಕ್ಸರ್ಸೈಸಸ್ ಏನು, ಇವೆಲ್ಲ ಹೇಳ್ಕೊಡ್ತಾರೆ. ಅದರಿಂದ ಅವ್ರು ಮತ್ತೆ ವಿತ್ ಸಪೋರ್ಟ್ ಡಿಫ್ರೆಂಟ್ ಸಪೋರ್ಟ್ಸ್ ಇರ್ತವೆ. ಎದ್ದು
ನಡೆಯೋದು ಇಂಥವೆಲ್ಲ ಮಾಡ್ತಾರೆ. ಸೊ ಅವ್ರ ಲೈಫ್ ಕ್ವಾಲಿಟಿ ಆಫ್ ಲೈಫ್ ಏನ್ ಕಡಿಮೆ ಆಗಿರುತ್ತೋ ಪ್ರಾಪರ್ ಫಿಸಿಯೋಥೆರಪಿ ವಿತ್ ಪ್ರಾಪರ್ ಗೈಡೆನ್ಸ್ ಆಫ್ ದಿ ಡಾಕ್ಟರ್, ದಟ್ ಕ್ವಾಲಿಟಿ ಆಫ್ ಲೈಫ್ ಅದು ಇಂಪ್ರೂವ್ ಆಗ್ಬೋದು. ಇದೊಂದು. ಮತ್ತೆ ಈ ಸ್ಮೋಕರ್ಸ್ ಅಲ್ಲಿ ಯಾರಾದ್ರೆ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಆಫ್ಟರ್ ಒಂದು 40-50 ಆದ್ಮೇಲೆ ಒಂದು COPD ಅಂತ ಡಯಾಗ್ನೋಸ್ ಆಗ್ತಾರೆ. ಸೊ ಕಂಟಿನ್ಯೂಸ್ ಅವ್ರಿಗೆ ಆಯಾಸ ಇರುತ್ತೆ, ಯಾವಾಗ್ಲೂ ಆಯಾಸ ಮತ್ತು ಕಫ ಬರುವುದು ಇವೆಲ್ಲ ಇರ್ತವೆ. ಸೊ ಫ್ಯೂ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಇಂದ ಸೇಮ್ ಅವ್ರದ್ದು ಈ ದಿವಸ ಇರೋ ಪ್ರಾಬ್ಲಮ್ ಆಯಾಸ ಕಫ ವಿತ್ ಪಲ್ಮನಾಲಜಿಸ್ಟ್ ಮತ್ತು ಫಿಸಿಯೋಥೆರಪಿಸ್ಟ್ ಇಬ್ರು ಸೇರಿ ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ರೆ ದಿ ಇಂಪ್ರೂವ್ಮೆಂಟ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಲ್ಲಿ ಬಹಳ ಪೇಷಂಟ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಾಗ ಲೈಕ್ ಲಾಂಗ್ ಹಾಸ್ಪಿಟಲ್ ಸ್ಟೇ ಆಗ್ಬೋದು, ಮತ್ತೆ ಕ್ರಾನಿಕ್ ಡಿಸಾರ್ಡರ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಆಗಿರ್ಬೋದು. ಕೆಲವೊಂದು ಪೇಷಂಟ್ಸ್ ಓಲ್ಡ್ ಏಜ್ ಅಲ್ಲಿ ನೀ ಪೇನ್ಸ್ ಅಂತ ಎಲ್ಲ ಬರ್ತಾರೆ, ಆಸ್ಟಿಯೋಆರ್ಥ್ರೈಟಿಸ್. ಅವ್ರಿಗೆಲ್ಲ ಸರ್ಜರಿ ಹೋಗಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಬಟ್ ಸರ್ಜರಿ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬಟ್ ನಾವು ಅವ್ರು ಕೌನ್ಸಿಲ್ ಮಾಡ್ಬೋದು. ಈ ಸರ್ಜರೀಸ್ನೆಲ್ಲ ಸ್ವಲ್ಪ ಪ್ರೊಲಾಂಗ್ ಮಾಡ್ಬೋದು, ಅದು ಹೇಗೆ ಅನ್ನೋದೆಲ್ಲ ಕೇಳ್ತಾ ಇರ್ತಾರೆ. ಅವಾಗ ನಾವು ಇದನ್ನೆಲ್ಲ ಫಿಸಿಯೋಥೆರಪಿ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನೆಲ್ಲ ಹೇಳ್ತೀವಿ. ಬಟ್ ಅವ್ರು ಮಾಡೋದಕ್ಕೂ ಫಿಸಿಯೋಥೆರಪಿಸ್ಟ್ ಮಾಡೋದಕ್ಕೂ ಬಹಳ ಟೆಕ್ನಿಕ್ಸ್ ಬಹಳ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನ ನಾವು ಕರೆಕ್ಟಾಗಿ ಪ್ರಾಪರ್ ಆಗಿ ಅವ್ರಿಗೆ ಗೈಡ್ ಮಾಡಿದಾಗ, ಅದನ್ನ ಕರೆಕ್ಟಾಗಿ ಮಾಡಿದಾಗ ಪೇನ್ ರಿಲೀವೇ ಬೇರೆ ಇರುತ್ತೆ, ಅವ್ರಾಗ ಮಾಡಿದಾಗ ಪೇನ್ ಇದೆ ಬೇರೆ ಇರುತ್ತೆ. ಸೊ ಇನ್ ಬೇರೆ ಕೇಸಸ್ ಬಂದ್ಬಿಟ್ಟು ಇನ್ ರೆಸ್ಪಿರೇಟರಿ ಕೇಸಸ್ ಆಸ್ ಡಾಕ್ಟರ್ ಅಖಿಲ್ ಅವ್ರು ಹೇಳಿದ್ದಾರೆ ಆಲ್ರೆಡಿ. ಸೊ ಪ್ರೊಲಾಂಗ್ ಕ್ರಾನಿಕ್ ಡಿಸಾರ್ಡರ್ಸ್, COPD, ಅಸ್ತಮಾ ಪೇಷಂಟ್ಸ್, ಸ್ಮೋಕರ್ಸ್ ಅಲ್ಲಿ ಲೈಕ್ ದಟ್ ಚೆಸ್ಟ್ ಫಿಸಿಯೋಥೆರಪಿ ಅದೆಲ್ಲ. ಸೊ ರೆಸ್ಪಿರೇಟರಿ ಸೆಕ್ರೇಷನ್ಸ್ ಎಲ್ಲ ಕೂಲ್ ಆಗದೆ ಇರೋ ತರ, ರಿಕರೆಂಟ್ ಇನ್ಫೆಕ್ಷನ್ಸ್ ಆಗದೆ ಇರೋ ತರ ಪ್ರಿವೆಂಟ್ ಮಾಡುತ್ತೆ. ಅದು ಬಿಟ್ರೆ ಮೋಸ್ಟ್ ಕಾಮನ್ ಬರೋದು ನಮ್ಮಲ್ಲಿ ನ್ಯೂರಲಾಜಿಕಲ್ ಕೇಸಸ್, ಸ್ಟ್ರೋಕ್ ಪೇಷಂಟ್ಸ್ ಎಸ್ಪೆಷಲಿ. ಸೊ ವಿ ಕಾಲ್ ದಟ್ ವಿಂಡೋ ಪೀರಿಯಡ್. ಸೊ ವಿತಿನ್ 4.5 hours ಒಳಗೆ ಅವ್ರು ಬಂದ್ರು ಅಂದ್ರೆ 95% ಅವ್ರನ್ನ ಇಂಪ್ರೂವ್ ಮಾಡ್ಬೋದು. ಸೊ ಅವ್ರು ಏನನ್ನ 24 hours ಆದ್ಮೇಲೆ ಅದನ್ನ ರೆಕಗ್ನೈಸ್ ಮಾಡ್ದಂಗೆ ಲೇಟ್ ಆಗಿ ಬಂದ್ರು ಅಂತಂದ್ರೆ ಅವ್ರ ಸ್ಟ್ರೋಕ್ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಆಗಿರುತ್ತೆ. ಸೊ ಅವ್ರಿಗೆಲ್ಲ ನಡೀಲಿಕ್ಕೆ ಅದೆಲ್ಲ ಫುಲ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅವ್ರ ದೈನಂದಿನ ಚಟುವಟಿಕೆ ಮಾಡ್ಕೊಳೋದಕ್ಕೆಲ್ಲ ತೊಂದರೆ ಆಗ್ತಾ ಇರುತ್ತೆ. ಅಂತ ಅವ್ರಿಗೆಲ್ಲ ಇದನ್ನ ಹೇಗೆ ಟ್ರೈನ್ ಅಪ್ ಮಾಡ್ಬೇಕು ಅನ್ನೋದನ್ನ ಅದು ಪ್ರಾಪರ್ ಟೆಕ್ನಿಕಲ್ ಹೇಳ್ಕೊಡ್ತಾರೆ. ಕೆಲವೊಬ್ರು ಸ್ಟ್ರೋಕ್ ಪೇಷಂಟ್ಸ್ ಅಲ್ಲಿ ಈವನ್ ಸ್ಪೀಚ್ ಕೂಡ ಅಫೆಕ್ಟ್ ಆಗಿರುತ್ತೆ, ನೀವು ನೋಡಿರ್ತೀರ. ಸೊ ಅವ್ರಿಗೆ ಕೂಡ ಇಂಪ್ರೂವ್ ಮಾಡ್ಬೋದು. ಸೊ ದಿಸ್ ಫಿಸಿಯೋಥೆರಪಿ ಇದೆಲ್ಲ ಕಂಪ್ಲೀಟ್ ಪೇಷಂಟ್ ಒಬ್ಬನು ಬಂದು ಇಲ್ಲಿ ನಮ್ಮ ಕಡೆ ಸಿಕ್ಕಾಗಿದ್ದಾರೆ ಅಂದ್ಮೇಲೆ ದೆನ್ ನೆಕ್ಸ್ಟ್ ಸ್ಟೇಜ್ ಅವ್ರಿಗೆ ಫುಲ್ ಡಿಪ್ರೆಷನ್ ಆಗೋ ಚಾನ್ಸಸ್ ಅದೆಲ್ಲ ಇರುತ್ತೆ. ಸೊ ಈ ಫಿಸಿಯೋಥೆರಪಿಯಿಂದ ಅವ್ರಿಗೆಲ್ಲ ನಾವು ಗೈಡ್ಲೈನ್ ಮಾಡ್ಬೋದು. ಅದನ್ನ ನೀವು ನಾರ್ಮಲ್ ಲೈಫ್ಗೆ ಹೇಗೆ ಬರ್ಬೋದು, ನಿಮ್ ದೈನಂದಿನ ಚಟುವಟಿಕೆಗಳು ಮತ್ತೆ ವಾಪಸ್ ರೀಗೇನ್ ಹೇಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಪ್ರಾಪರ್ ಆಗಿ ಟೆಕ್ನಿಕ್ ಆಗಿ ಟ್ರೈನ್ ಮಾಡ್ತಾರೆ. ನಾನು ಜನರಲ್ ಫಿಸಿಷಿಯನು. ನಮ್ಮದ್ರಲ್ಲಿ ಸ್ಟ್ರೋಕ್ ಪೇಷಂಟು ಇವರು ಫಿಸಿಷಿಯನ್ ರಾಕೇಶ್ ಸರ್ ಹೇಳ್ದಂಗೆ ನಮಗೆ ಸ್ಟ್ರೋಕ್ ಅಂದರೆ ನಿಮ್ಮೆಲ್ಲರೂ ಗೊತ್ತಿದ್ದೇ ಇದೆ, ವೀಕ್ನೆಸ್ ಆಗೋದು ಎಲ್ಲರೂ. ಪೇಷಂಟ್ ಲೇಟಾಗಿ ಪ್ರೆಸೆಂಟೇಷನ್ ಮಾಡಿದಾಗ ನಮಗೆ ಮೇಜರ್ ಟ್ರೀಟ್ಮೆಂಟು ಪವರ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ಬೇರೆ ಟ್ಯಾಬ್ಲೆಟ್ಸ್ ಇರ್ತಾವೆ ಕಂಟಿನ್ಯೂಸ್, ಮತ್ತೆ ರಿಕರೆಂಟ್ ಸ್ಟ್ರೋಕ್ ಆಗಲ್ಲಂಗೆ ಇರೋಕ್ಕೆ, ಮತ್ತೆ ಇನ್ನೊಂದು ಟೈಮು ಒಂದು ಕಡೆ ಆಗಿದ್ದು ಇನ್ನೊಂದು ಕಡೆ ಆಗಲ್ಲಂಗೆ ಇರೋಕ್ಕೆ ಕಂಟಿನ್ಯೂಸ್ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಮೆಡಿಕೇಷನ್ಸ್ ಎಲ್ಲ ಇರ್ತವೆ. ಬಟ್ ಪವರ್ ಎಲ್ಲ ಲಾಸ್ ಆಗಿರ್ತದೆ. ಪವರ್ 5/5 ಇಂದ ಅವರಿಗೆ 3/5 2/5 ಎದ್ದು ಕುಂದ್ರಕ್ಕೆ ಆಗಂಗಿಲ್ಲ. ಅಂಥ ಪೇಷಂಟ್ಸ್ಗೆ ಪವರ್ ಮತ್ತೆ ಇಂಪ್ರೂವ್ಮೆಂಟ್ ಮಾಡೋದು ಫಿಸಿಯೋಥೆರಪಿಯಿಂದಾನೆ. ಮೇಜರ್ ಟ್ರೀಟ್ಮೆಂಟ್ ಮತ್ತು ಬೇರೆದು ಯಾವುದೂ ಇಲ್ಲ. ಭಾಳ ಜನ ಪೇಷಂಟ್ಸ್ ಅಲಾಗ ಆ ಕಡೆ ಈ ಕಡೆ ಹೋಗ್ತಿರ್ತಾರೆ, ಅಲ್ಲಿ ಏನು ಫಿಸಿಯೋಥೆರಪಿ ಸೆಂಟರ್ಸ್ ಎಲ್ಲ ಇರೋದು. ಬಟ್ ಸೈಂಟಿಫಿಕ್ ವೇ ಮೆಥಡ್ನಲ್ಲಿ ಇರೋದಂದ್ರೆ ಫಿಸಿಯೋಥೆರಪಿ ಎಲ್ಲ ಇದೇ ಕಂಡಕ್ಟ್ ಮಾಡೋದೆಲ್ಲ ವಿತ್ ಮೆಡಿಕೇಷನ್ಸಿಂದ, ಇಂಜೆಕ್ಷನ್ಸಿಂದ. ಇದು ನಮ್ಮದಲ್ಲಿ ನ್ಯೂರಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದೀವಿ, ಎಲ್ಲ ಮಲ್ಟಿ ಸ್ಪೆಷಾಲಿಟಿ ಇರೋದ್ರಿಂದ ಪೇಷಂಟ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ ಅಂತ ಹೇಳ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.